ನಮಸ್ಕಾರ ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟು ದಿಗ್ಗಜ ಕಲಾವಿದರು ತಮ್ಮದೇ ವಿಶಿಷ್ಟ ನಟನೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಂತಹ ದಿಗ್ಗಜ ಕಲಾವಿದರಿಂದ ಬಲಿಷ್ಠವಾಗಿ ಬೇರನ್ನೂರಿದ ಕನ್ನಡ ಚಿತ್ರರಂಗ ಇಂದಿನ ದಿನಗಳಲ್ಲಿ ಹೊರ ರಾಷ್ಟ್ರದವರು ಒಮ್ಮೆ ಹಿಂತಿರುಗಿ ನೋಡುವಂತೆ ತಮ್ಮ ಸಾಮರ್ಥ್ಯವನ್ನು ಪ್ರಸ್ತುತಪಡಿಸಿದೆ. ಒಂದು ಸಿನಿಮಾ ಅಂತಂದರೆ ಅದರಲ್ಲಿ ನಾಯಕ ನಟ, ನಾಯಕ ನಟಿ, ಪೋಷಕ ಪಾತ್ರಗಳು, ಖಳನಾಯಕ ಹಾಗೂ ಹಾಸ್ಯ ಪಾತ್ರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಇಂದಿನವರೆಗೂ ತಮ್ಮ ಹಾಸ್ಯ ಪಾತ್ರಗಳಿಂದ ರಂಜಿಸುತ್ತಿರುವ ಪ್ರತಿಭಾವಂತ ಹಾಸ್ಯ ನಟ ಚಿಕ್ಕಣ್ಣನವರ ಬಗ್ಗೆ ಹಾಗೂ ಅವರು ನಡೆದು ಬಂದ ಹಾದಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೇವೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. ಚಿಕ್ಕಣ್ಣನವರು ಜೂನ್ 22, 1984ರಲ್ಲಿ ಮೈಸೂರಿನ ಮಲ್ಲನಹಳ್ಳಿ ಎಂಬಲ್ಲಿ ಜನಿಸ್ತಾರೆ. ಇವರ ತಂದೆ ಬೈರೇಗೌಡ ಹಾಗೂ ತಾಯಿ ನಿಂಗಮ್ಮ. ಈ ಇಬ್ಬರು ದಂಪತಿಗಳಿಗೆ ಒಟ್ಟು 6 ಜನ ಮಕ್ಕಳು. ಈ ಮಕ್ಕಳಲ್ಲಿ ಚಿಕ್ಕಣ್ಣನವರು 5ನೇ ಮಗುವಾಗಿದ್ದರು. ಚಿಕ್ಕಣ್ಣನವರು ಬಾಲ್ಯದಲ್ಲಿ ಹೇಳಿಕೊಳ್ಳುವಷ್ಟು ವಿದ್ಯಾಭ್ಯಾಸವನ್ನು ಪಡೆಯಲಾಗಲಿಲ್ಲ. ಕಾರಣ ಆ ಕುಟುಂಬದಲ್ಲಿದ್ದ ಕಡುಬಡತನ. ಚಿಕ್ಕ ವಯಸ್ಸಿನಲ್ಲಿಯೇ ಚಿಕ್ಕಣ್ಣನವರು ಶಾಲಾ ರಜಾದಿನಗಳಲ್ಲಿ ಗಾರೆ ಕೆಲಸ ಮಾಡುವುದನ್ನು ಕಲಿತುಕೊಳ್ತಾರೆ. ಈ ಕೆಲಸದಿಂದ ಬಂದಂಥ ಅಲ್ಪ ಸ್ವಲ್ಪ ಹಣವನ್ನು ಮನೆಯ ದಿನನಿತ್ಯದ ಖರ್ಚುಗಳಿಗೆ ಬಳಸಿಕೊಳ್ಳುತ್ತಿದ್ದರು. ಚಿಕ್ಕಣ್ಣನಿಗೆ ಬಾಲ್ಯದ ದಿನಗಳಲ್ಲಿ ನಾಟಕದಲ್ಲಿ ಅಭಿನಯ ಮಾಡುವುದೆಂದರೆ ತುಂಬ ಪ್ರೀತಿಯ ವಿಷಯವಾಗಿತ್ತು. ಆದರೆ ಅವರ ತಂದೆ ಇದರ ಮೇಲೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ನೀನು ನಾಟಕಗಳಲ್ಲಿ ಅಭಿನಯ ಮಾಡಬಾರದೆಂದು ಅವರ ತಂದೆ ಗದರಿದ್ದು ಕೂಡ ಉಂಟು. ಚಿಕ್ಕಣ್ಣನವರು 10ನೇ ತರಗತಿಯನ್ನು ಓದುತ್ತಿದ್ದಾಗ ಅವರ ಗೆಳೆಯರೊಂದಿಗೆ ಸೇರಿ ತಮ್ಮ ಗ್ರಾಮದಲ್ಲಿ ನಾಟಕವನ್ನು ಮಾಡ್ತಾರೆ. ಚಿಕ್ಕಣ್ಣನವರು ನಾಟಕದಲ್ಲಿ ಅಭಿನಯಿಸಿದ ಮೊದಲ ಪಾತ್ರ ಪ್ರಸಿದ್ಧ ಕಾಮಿಡಿಯನ್ ಆದಂತಹ ಚಾರ್ಲಿ ಚಾಪ್ಲಿನ್ ಅವರದ್ದು. ಇವರ ಈ ಪಾತ್ರದ ಪ್ರತಿಫಲವಾಗಿ ಅಲ್ಲಿನ ಗ್ರಾಮಸ್ಥರಿಂದ ಶಿಳ್ಳೆ, ಚಪ್ಪಾಳೆಗಳು ದೊರಕಿದ್ದವು. ಇದರಿಂದ ಬಣ್ಣದ ಲೋಕ ಚಿಕ್ಕಣ್ಣನವರನ್ನು ಇನ್ನೂ ಹತ್ತಿರಕ್ಕೆ ಸೆಳೆಯತೊಡಗಿತು. ಕುಟುಂಬದಲ್ಲಿದ್ದ ಬಡತನದ ಕಾರಣದಿಂದಾಗಿ ಚಿಕ್ಕಣ್ಣನವರು ತಮ್ಮ ವಿದ್ಯಾಭ್ಯಾಸವನ್ನು 10ನೇ ತರಗತಿಯಲ್ಲಿ ನಿಲ್ಲಿಸ್ತಾರೆ. ಮುಂದೆ ತಾನು ರಜಾದಿನದಲ್ಲಿ ನಡೆಸುತ್ತಿದ್ದ ಗಾರೆ ಕೆಲಸವನ್ನು ದಿನದ ಕೆಲಸವನ್ನಾಗಿ ಮಾಡಿಕೊಳ್ತಾರೆ. ಮುಂದೆ ಹೋದಂತೆ ಇವರು ಮೈಸೂರಿನ ದೃಶ್ಯ ಕಲಾವಿದ ಎಂಬ ನಾಟಕ ಮಂಡಳಿಯನ್ನು ಸೇರಿಕೊಳ್ತಾರೆ. ಇದು ಚಿಕ್ಕಣ್ಣನವರು ಮೊದಲು ಸೇರಿಕೊಂಡ ನಾಟಕ ಮಂಡಳಿ ಅಂತಾನೆ ಹೇಳಬಹುದು. ಚಿಕ್ಕಣ್ಣನವರ ತಂದೆಗೆ ಮಗ ಅಭಿನಯ ಮಾಡುವುದು ಇಷ್ಟವಿಲ್ಲದಿದ್ದರಿಂದ ಚಿಕ್ಕಣ್ಣ ಅವರಿಗೆ ತಿಳಿಯದ ಹಾಗೆ ಹಲವು ನಾಟಕಗಳಲ್ಲಿ ಪ್ರದರ್ಶನವನ್ನು ನೀಡಿದರು. ಅಷ್ಟೇ ಅಲ್ಲದೆ ಬೆಳಗಿನಿಂದ ಸಾಯಂಕಾಲದವರೆಗೆ ಗಾರೆ ಕೆಲಸವನ್ನು ಮಾಡಿ ರಾತ್ರಿ ಆದ ಮೇಲೆ ಮುಖಕ್ಕೆ ಬಣ್ಣವನ್ನು ಬಳಿದು ಪ್ರೇಕ್ಷಕರನ್ನು ರಂಜಿಸುತ್ತಿದ್ದರು. ಚಿಕ್ಕಣ್ಣನವರು ಹಲವಾರು ನಾಟಕಗಳಲ್ಲಿ ತಮ್ಮ ಅದ್ಭುತ ಪ್ರದರ್ಶನವನ್ನು ನೀಡಿ ಸ್ವಲ್ಪವೇ ಪ್ರಸಿದ್ಧಿಯಾಗ್ತಾರೆ. ನಂತರ ಅವರಿಗೆ ಕ್ಲಾಸ್ಮೇಟ್ಸ್ ಎನ್ನುವಂಥ ಸೀರಿಯಲ್ನಲ್ಲಿ ಅಭಿನಯ ಮಾಡಲು ಅವಕಾಶ ದೊರೆಯುತ್ತದೆ. ಇಷ್ಟು ದಿನಗಳ ಕಾಲ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ಚಿಕ್ಕಣ್ಣ ಟಿವಿ ಶೋಗೆ ಪಾದಾರ್ಪಣೆ ಮಾಡಿದ್ರು. ಅಷ್ಟೇ ಅಲ್ಲದೆ ಇವರು ನಾಟಕಗಳಲ್ಲಿ ಮಾಡುವಂತಹ ಹಾಸ್ಯ ಪಾತ್ರಗಳನ್ನು ಗಮನಿಸಿ ಜಿ ಕನ್ನಡ ವಾಹಿನಿಯು ಕಾಮಿಡಿ ಕಿಲಾಡಿಗಳು ಎನ್ನುವಂಥ ಶೋಗೆ ಇವರನ್ನು ಆಯ್ಕೆ ಮಾಡುತ್ತದೆ. ಮೈಸೂರಿನ ಒಂದು ಹಳ್ಳಿಯಿಂದ ಚಿಕ್ಕಣ್ಣ ಈಗ ಬೆಂಗಳೂರಿಗೆ ಬರಬೇಕಾದ ಸಂದರ್ಭ ಒದಗಿತ್ತು. ಅಷ್ಟೇ ಅಲ್ಲದೆ ಚಿಕ್ಕಣ್ಣ ಇನ್ನೂವರೆಗೂ ಬೆಂಗಳೂರು ನಗರವನ್ನು ನೋಡಿರಲಿಲ್ಲ. ಗಾರೆ ಕೆಲಸದಿಂದ ಹಾಗೂ ನಾಟಕದಿಂದ ಬಂದಂತಹ ಒಂದಿಷ್ಟು ಹಣವನ್ನು ಒಟ್ಟು ಮಾಡಿ ಚಿಕ್ಕಣ್ಣ ಬೆಂಗಳೂರು ಎಂಬ ಮಹಾನಗರಿಗೆ ಬಂದಿಳಿತಾನೆ. ಚಿಕ್ಕಣ್ಣ ತಂದಂತಹ ಹಣ ಅಲ್ಲಿ ಏನಕ್ಕೂ ಸಾಕಾಗಲಿಲ್ಲ. ಅಲ್ಲೇ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಮಲಗಿ ಬೆಳಗ್ಗೆ ಆದ ಮೇಲೆ ಜಿ ವಾಹಿನಿಯ ಸ್ಟುಡಿಯೋಗೆ ಹೋಗಿ ಬಣ್ಣ ಹಚ್ಚಿ ನಟನೆಯನ್ನು ಮಾಡುತ್ತಿದ್ದ ಎಂದು ಸ್ವತಃ ಚಿಕ್ಕಣ್ಣನವರೇ ಹೇಳಿಕೊಂಡಿದ್ದಾರೆ. ಜಿ ವಾಹಿನಿಯಲ್ಲಿ ಬಿಡುಗಡೆಯಾಗುತ್ತಿದ್ದ ಕಾಮಿಡಿ ಕಿಲಾಡಿಗಳು ಎಂಬ ಶೋನಲ್ಲಿ ಚಿಕ್ಕಣ್ಣನವರು ಅದ್ಭುತವಾಗಿ ಹಾಸ್ಯವನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾರೆ. ಅಷ್ಟೇ ಅಲ್ಲದೆ ಇವರೊಂದಿಗೆ ಕುರಿ ಪ್ರತಾಪ್ ಕೂಡ ಸೇರಿ ಇವರಿಬ್ಬರ ಜೋಡಿ ಹಾಸ್ಯದ ಮೋಡಿಯನ್ನೇ ಮಾಡಿತ್ತು. ಇದೇ ಶೋನಿಂದ ಕುರಿ ಪ್ರತಾಪ್ ಕೂಡ ಅಂದು ಕನ್ನಡಿಗರಿಗೆ ಪ್ರಪ್ರಥಮವಾಗಿ ಪರಿಚಯವಾಗಿದ್ದರು. ಸ್ನೇಹಿತರೆ, ಅದು 2009ನೇ ಇಸ್ವಿ. ಈ ವರ್ಷ ಚಿಕ್ಕಣ್ಣನವರ ಬಣ್ಣದ ಲೋಕಕ್ಕೆ ಒಂದು ಮಹಾ ತಿರುವನ್ನು ನೀಡಿತ್ತು. 2009ನೇ ಇಸ್ವಿಯಲ್ಲಿ ಕನ್ನಡ ಚಿತ್ರರಂಗ ತನ್ನ 75ನೇ ವರ್ಷದ ಅಮೃತ ಮಹೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನು ನಡೆಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಬಂದಂತಹ ಸಿನಿ ದಿಗ್ಗಜರನ್ನು ರಂಜಿಸಲು ಚಿಕ್ಕಣ್ಣನವರಿಗೆ ಒಂದು ಅವಕಾಶವನ್ನು ನೀಡಲಾಗಿತ್ತು. ನೀಡಿದಂತಹ ಅವಕಾಶದಲ್ಲಿ ಚಿಕ್ಕಣ್ಣನವರು ತಮ್ಮದೇ ಆದ ಹಾಸ್ಯ ಮಾತುಗಳಿಂದ ಬಂದಂತಹ ಸಿನಿಮಾ ರಂಗದ ನಾಯಕರನ್ನು ರಂಜಿಸಿದ್ರು. ನೆರೆದಿದ್ದವರೆಲ್ಲ ಚಿಕ್ಕಣ್ಣನವರ ಹಾಸ್ಯಕ್ಕೆ ನಕ್ಕು ಚಪ್ಪಾಳೆಯನ್ನು ತಟ್ಟಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಚಿಕ್ಕಣ್ಣನವರ ಹಾಸ್ಯ ಪ್ರಜ್ಞೆ ತುಂಬಾ ಇಷ್ಟವಾಗಿತ್ತು. ನಂತರ ಮುಂದೆ ಯಶ್ ಅವರು ತಾವು ನಟಿಸಿದಂತಹ ಕಿರಾತಕ ಎನ್ನುವಂಥ ಸಿನಿಮಾದಲ್ಲಿ ಚಿಕ್ಕಣ್ಣನವರಿಗೆ ಅವಕಾಶವನ್ನು ನೀಡ್ತಾರೆ.
ಅಂದಿನ ದಿನದಲ್ಲಿ ಈ ಸಿನಿಮಾ ಒಳ್ಳೆಯ ಪ್ರದರ್ಶನವನ್ನು ನೀಡಿತ್ತು. ಇಲ್ಲಿಂದ ಚಿಕ್ಕಣ್ಣನವರು ಕನ್ನಡ ಸಿನಿ ರಸಿಕರಿಗೆ ಪರಿಚಯವಾಗ್ತಾರೆ. ಅಷ್ಟೇ ಅಲ್ಲದೆ ಈ ಸಿನಿಮಾ ಯಶಸ್ಸಿನಿಂದಾಗಿ ಚಿಕ್ಕಣ್ಣನವರಿಗೆ ಹಲವು ಸಿನಿಮಾಗಳಲ್ಲಿ ಪಾತ್ರ ಮಾಡಲು ಅವಕಾಶಗಳು ದೊರೆಯುತ್ತವೆ. 2014ರಲ್ಲಿ ತೆರೆಗೆ ಬಂದಂತಹ ಅಧ್ಯಕ್ಷ ಎನ್ನುವಂಥ ಸಿನಿಮಾದಲ್ಲಿ ನಟ ಶರಣ್ ಹಾಗೂ ಚಿಕ್ಕಣ್ಣನವರ ಜೋಡಿ ಚಿತ್ರರಂಗದಲ್ಲಿ ಹೊಸ ಮೋಡಿಯನ್ನೇ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ಚಿತ್ರ ಭರ್ಜರಿ ಜಯವನ್ನು ಸಾಧಿಸಿತ್ತು. ಇದರಿಂದ ಚಿಕ್ಕಣ್ಣನವರ ಬೇಡಿಕೆ ಹೆಚ್ಚುತ್ತಾ ಹೋಯಿತು. ಇವರು ಕನ್ನಡದ ದಿಗ್ಗಜ ನಟರಾದ ಶಿವಣ್ಣ, ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ಹೀಗೆ ಮುಂತಾದ ನಟರೊಂದಿಗೆ ಅಭಿನಯವನ್ನು ಮಾಡ್ತಾರೆ. ಚಿಕ್ಕಣ್ಣನವರ ಹಾಸ್ಯ ನಟನೆಗೆ ಕನ್ನಡ ಸಿನಿಮಾ ರಂಗದಿಂದ ಹಲವಾರು ಪ್ರಶಸ್ತಿಗಳು, ಸನ್ಮಾನಗಳು ದೊರೆತಿವೆ. 2013ನೇ ಇಸ್ವಿಯಲ್ಲಿ ಅಧ್ಯಕ್ಷ ಸಿನಿಮಾಗೆ ಸೈಮಾ ಪ್ರಶಸ್ತಿ, 2017ರಲ್ಲಿ ಉತ್ತಮ ಹಾಸ್ಯ ನಟ ಪ್ರಶಸ್ತಿ ಮತ್ತು 2019ರಲ್ಲಿ ಜೀ ಕನ್ನಡ ಹೆಮ್ಮೆಯ ನಟ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರೆತಿದೆ. ಅಷ್ಟೇ ಅಲ್ಲದೆ ಇವರ ಸಿನಿರಂಗದ ಸಾಧನೆಯಿಂದಾಗಿ ಜೀ ಕನ್ನಡದ ಪ್ರಸಿದ್ಧ ಶೋ ಆದ ವೀಕೆಂಡ್ ವಿತ್ ರಮೇಶ್ ಎನ್ನುವಂಥ ಶೋಗೆ ಇವರನ್ನು ಆಹ್ವಾನಿಸಿ ಇವರ ಜೀವನವನ್ನು ಹಾಗೂ ಅವರು ನಡೆದು ಬಂದ ಕಷ್ಟದ ದಿನಗಳನ್ನು ಅನಾವರಣ ಮಾಡಲಾಗುತ್ತದೆ. ಸ್ನೇಹಿತರೆ, ಚಿಕ್ಕಣ್ಣನವರು ಇದುವರೆಗೆ ಸುಮಾರು 200ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಅಷ್ಟೇ ಅಲ್ಲದೆ 2024 ಜನವರಿ 26ರಂದು ಬಿಡುಗಡೆಯಾದ ಉಪಾಧ್ಯಕ್ಷ ಎನ್ನುವಂಥ ಸಿನಿಮಾದಲ್ಲಿ ಚಿಕ್ಕಣ್ಣನವರು ಮೊದಲ ಬಾರಿಗೆ ನಾಯಕ ನಟನಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾರೆ. 2014ರಲ್ಲಿ ಬಿಡುಗಡೆಯಾದ ಅಧ್ಯಕ್ಷ ಸಿನಿಮಾದ ಮುಂದುವರಿದ ಕಥೆಯನ್ನು ಒಳಗೊಂಡ ಈ ಸಿನಿಮಾ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡೆದು ಯಶಸ್ವಿಯನ್ನು ಗಳಿಸಿದ ಈ ಸಿನಿಮಾ ಚಿಕ್ಕಣ್ಣನವರು ನಾಯಕ ನಟನಾಗಿಯೂ ನಟಿಸಬಹುದು ಎಂಬುದನ್ನು ಸಮರ್ಥಗೊಳಿಸಿದೆ. ನಗುವುದು ಸರಳ, ಆದರೆ ನಗಿಸುವುದು ಸರಳವಲ್ಲ. ತಮ್ಮನ್ನು ತಾವೇ ನಗೆಪಾಟಲಿಗೆ ಒಳಪಡಿಸಿಕೊಂಡು ಪ್ರೇಕ್ಷಕರನ್ನು ರಂಜಿಸುವಂಥ ಎಷ್ಟೋ ಎಲೆಮರಿ ಹಾಸ್ಯ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದರಿಂದ ಇಂತಹದೇ ಆಸಕ್ತಿಕರ ವಿಡಿಯೋಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.